ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಕಾಶಿ ಸೊಪ್ಪನ್ನು ಹಾಕಿಬಿಟ್ಟು ಹಾಲು ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು. ವಾರಕ್ಕೊಂದ್ಸತಿ ಮಾಡಿಕ್ಕಿದ್ರೂ ಅಷ್ಟೇ ತುಂಬಾ ಒಳ್ಳೆಯದು. ಕಾಶಿ ಸೊಪ್ಪಿನ ಹಾಲು ಸಾರು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿಬಿಡಿ. ಈಗ ನೋಡಿ, ನಾವು ಕಾಶಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಏನಂತಾರೆ ಕಾಮೆಂಟ್ ಮಾಡಿ. ನಮ್ಮ ಕಡೆ ಆದರೆ ನಾವು ಕಾಶಿ ಸೊಪ್ಪು ಅಂತಲೇ ಕರೆಯೋದು. ಇದು ಸಾಮಾನ್ಯವಾಗಿ ಮನೆಗಳ ಹತ್ರ ಇಲ್ಲ ಹೊಲಗಳಲ್ಲೆಲ್ಲ ಸಿಗುತ್ತೆ ಕಾಶಿ ಸೊಪ್ಪು ಮಳೆಗಾಲದಲ್ಲಿ. ಈ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಅಷ್ಟೇ. ಬಾಣಂತಿರಿಗಾದರೆ ಮನೆ ಮದ್ದು ಅಂತಲೇ ಹೇಳ್ಬೋದು ಕಾಶಿ ಸೊಪ್ಪಿನ ಹಾಲು ಸಾರು. ಈಗ ನೋಡಿ, ಮೊದಲಿಗೆ ನಾನು ಅದನ್ನ ಎಲ್ಲ ಬಿಡಿಸ್ಕೊಂಡು ತೊಳೆದ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ನೀರು ಒಂದು ಚಮ್ಮನಷ್ಟು ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು ಬೇಯೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ನೀರು. ಈಗ ಸೊಪ್ಪು ನೋಡಿ, ನಾನು ಬಿಡಿಸ್ಕೊಂಡು ಎಲ್ಲ ರೆಡಿ ಮತ್ತು ತೊಳೆದ್ಬಿಟ್ಟು ಎತ್ಕೊಂಡು ಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಸೊಪ್ಪನ್ನು ನನ್ನ ಕೈಯಲ್ಲಿ 2 ಹಿಡಿ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಪ್ಲೇಟ್ ಮುಚ್ಚದಿರನೇ ಬೇಯಿಸ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಆದರೂ ಪರವಾಗಿಲ್ಲ, ಒಣಮೆಣ್ಸಿನ್ಕಾಯಿ ಆದರೂ ಪರವಾಗಿಲ್ಲ. ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿಯನ್ನು ಬಳಸ್ತಾ ಇದ್ದೀನಿ. ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ನಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು. ಪ್ಲೇಟ್ ಮುಚ್ಚದಿರನೇ ಬೇಯಿಸ್ಕೋಬೇಕಾಗುತ್ತೆ, ಕಸರಿ ಬರಲ್ಲ. ಪ್ಲೇಟ್ ಮುಚ್ಚಿದ್ರೆ ಕಸರಿ ಬರುತ್ತೆ, ಅದರಿಂದ ಪ್ಲೇಟ್ ಮುಚ್ಚದಿರನೇ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ. ಇದಕ್ಕೆ ನಾನು ಯಾವುದೇ ಕಾಳುಗಳು ಬೇಳೆ ಯಾವುದೂ ಬಳಸಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಬರೀ ಸೊಪ್ಪು ಹಾಕಿಬಿಟ್ಟು ಹಾಲನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಬೆಂದಿದೆ ಸೊಪ್ಪೆಲ್ಲನೂ. ಈಗ ಸೈಡ್ಗೆ ತೊಗೊತಾ ಇದ್ದೀನಿ. ನೀರು ಹಾಕ್ಕೋಬಾರ್ದು ಸಾಂಬಾರಿಗೆ, ಬೇರೆ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನೀರು ಹಿಂಡಿಲ್ಲ, ಸೈಡ್ಗೆ ಇಡ್ತಾಯಿದ್ದೀನಿ. ಹಾರ್ತಾಯಿದೆ. ಒಂದು ಬಟ್ಲಿಗೆ ಹಾಕಿಬಿಟ್ಟು ನೀರೆಲ್ಲ ಸುರ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಒಂದು ಜಾರಿಗೆ ಬೇಯಿಸ್ಕೊಂಡಿರುವಂಥ ಮೆಣಸಿನ್ಕಾಯಿಯನ್ನು ಹಾಕ್ಕೊತಾ ಇದ್ದೀನಿ. ಸೈಡ್ಗೆ ಎತ್ಕೊಂಡಿದ್ದೆ ಮೆಣಸಿನ್ಕಾಯಿಯನ್ನು ಹಾಕ್ಕೊತಾ ಇದ್ದೀನಿ. ಒಂದು ಜಾರಿಗೆ 1 ಗಡ್ಡೆಯಷ್ಟು ಹಸಿ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಕಾಯಿಯಷ್ಟು ಒಣ ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ. ಬಾಣಂತಿರಿಗಾದರೆ ಒಣ ಕೊಬ್ಬರಿನೇ ಹಾಕಿಡಬೇಕು. ನಾನು ಇಲ್ಲಿ ಒಣ ಕೊಬ್ಬರಿಯನ್ನು ಬಳಸ್ಕೊತಾ ಇದ್ದೀನಿ. ನಿಮ್ಮ ಇಷ್ಟ, ಹಸಿ ಕೊಬ್ಬರಿ ಬೇಕಾದರೂ ಹಾಕ್ಕೋಬೋದು. ಹಾಗೆ 1.5 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. 1/4 ಟೀ ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಕಾಳು ಮೆಣಸು ಹೀಟ್ ಜಾಸ್ತಿ, ಅದರಿಂದ 1/4 ಟೀ ಚಮಚದಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ 1 ಚಮಚದಷ್ಟು ಗಸಗಸೆಯನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಷ್ಟು ನುಣ್ಣಕ್ಕೆ ಆಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೋಬೇಕು. ನೋಡಿ, ಒಂದು ಸತಿ ಎಲ್ಲ ನುಣ್ಣಕ್ಕೆ ರುಬ್ಕೊಂಡು ಬಂದಿದ್ದೀನಿ. ಈಗ ಕಾಶಿ ಸೊಪ್ಪು ಆರಿದೆ. ಈಗ ಅದನ್ನು ಜಾರಿಗೆ ಹಾಕ್ಕೊಂಡು ಎಷ್ಟು ನುಣ್ಣಕ್ಕೆ ಆಗುತ್ತೋ ಅಷ್ಟು ನುಣ್ಣಕ್ಕೇ ರುಬ್ಕೋಬೇಕು. ಚೆನ್ನಾಗಿರುತ್ತೆ ನುಣ್ಣಕ್ಕೆ ರುಬ್ಕೊಂಡ್ರೆ ಕಾಶಿ ಸೊಪ್ಪು. ಆ ನೀರನ್ನು ಉಪಯೋಗಿಸ್ಬಾರ್ದು. ಸೊಪ್ಪು ಬೇಯಿಸಿರುವಂಥ ನೀರನ್ನು ಉಪಯೋಗಿಸಿದ್ರೆ ಸಾಂಬಾರು ಅನ್ನೋದು ಕಹಿ ಬರುತ್ತೆ. ನಾನು ಆ ನೀರು ಉಪಯೋಗಿಸಿಲ್ಲ, ಸಪ್ರೇಟ್ ನೀರನ್ನು ಉಪಯೋಗಿಸಿದ್ದೀನಿ. ನೋಡಿ, ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ. ಈಗ ಅದೇ ಬಾಣಲಿಗೆ, ಸೊಪ್ಪು ಬೇಯಿಸ್ಕೊಂಡಿರೋಂಥ ಬಾಣಲಿಗೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡ್ಕೋಬೇಕು. ಒಂದೇ ಸತಿ ನಾನು ಒಗ್ಗರಣೆ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು 1/4 ಟೀ ಚಮಚದಷ್ಟು ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಹಾಗೆ ಒಂದು 2 ಈರುಳ್ಳಿಯನ್ನು, ಸಣ್ಣದು ಮೀಡಿಯಮ್ ಸೈಜಲ್ಲಿರುವಂತಹ 2 ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರಿಗೆ ನಾವು ಬೇಳೆಕಾಳು ಏನೂ ಹಾಕಲ್ಲ, ಆದ್ದರಿಂದ ಈರುಳ್ಳಿ ಒಂದು 2 ಈರುಳ್ಳಿಯನ್ನು ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅಷ್ಟು ಸಣ್ಣಕ್ಕೇನು ಕಟ್ ಮಾಡಿಲ್ಲ, ಅಷ್ಟು ದೊಡ್ಡಕ್ಕೇನು ಕಟ್ ಮಾಡಿಲ್ಲ. ನೋಡಿ, ನಾನು ಮೀಡಿಯಮ್ ಆಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಮೀಡಿಯಮ್ ಆಗಿ 1/4 ಭಾಗದಷ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವು ರುಬ್ಕೊಂಡಂತಹ ಸೊಪ್ಪನ್ನು ಅದೆಲ್ಲ ಹಾಕ್ಕೋಬೇಕು. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಜಾರನ್ನು ತೊಳೆದ್ಬಿಟ್ಟು ಆ ನೀರನ್ನು ಸಹ ಸೇರಿಸ್ಕೋಬೇಕಾಗುತ್ತೆ. ನಾನು ಸಪ್ರೇಟ್ ನೀರು ಹಾಕ್ಕೊಂಡಿದ್ದೀನಿ. ಅದೇ ನೀರು ಯಾವುದೇ ಕಾರಣಕ್ಕೂ ನಾನು ಬಳಸಿಲ್ಲ. ಸಾಂಬಾರು ಅನ್ನೋದು ಕಹಿ ಬರುತ್ತೆ ಸೊಪ್ಪು ಬೇಯಿಸಿರೋ ನೀರು ಹಾಕಿದ್ರೆ. ನಾನು ಆ ನೀರನ್ನು ಬಳಸಿಲ್ಲ, ಸಪ್ರೇಟ್ ನೀರನ್ನೇ ಬಳಸಿರೋದಿಲ್ಲಿ. ನೋಡಿ, ಆ ರೀತಿ ಇದೆ. ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಉಪ್ಪು ಸೊಪ್ಪು ಬೇಯಿಸುವಾಗ ಹಾಕಿರ್ತೀವಿ, ನೀರು ಹಾಕೋದಿಲ್ಲ, ಅದರಿಂದ ಉಪ್ಪು ಕಡಿಮೆ ಇರುತ್ತೆ. ಉಪ್ಪು ನೋಡ್ಕೊಂಡು, ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ನೋಡಿ, ಇದು ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಆ ರೀತಿ ಒಂದು 5 ನಿಮಿಷ ಚೆನ್ನಾಗಿ, 5 ನಿಮಿಷ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಲಿ, ಚೆನ್ನಾಗಿ ಕುದಿಸ್ಕೋಬೇಕು. ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈಗ 1 ಲೋಟ ಅಷ್ಟು ಕಾಯಿಸಿರುವಂಥ ಹಾಲು
ಒಂದು ಲೋಟ ಅಷ್ಟು ಹಾಕ್ಕೊತಾ ಇದ್ದೀನಿ. ಕಾಯಿಸಿ ಇರೋ ಹಾಲನ್ನೇ ಹಾಕ್ಕೋಬೇಕು, ಚೆನ್ನಾಗಿ ಕಾಯಿಸಿರಬೇಕು ಹಾಲು. ಹಾಲನ್ನೇ ಹಾಕ್ಕೊಂಡು ಆ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಿಲ್ಲ ಅಂದರೆ ಬಿಟ್ಟರೆ ಹಾಲು ಒಡ್ಕೊಂಡ್ಬಿಡುತ್ತೆ. ಅದರಿಂದ ಆ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಕಾಯಿಸಿರೋ ಹಾಲು ಒಂದು 2-3 ಕುದಿ ಬಂದರೆ ಸಾಕಾಗುತ್ತೆ, ರೆಡಿ ಆಗುತ್ತೆ ಸಾಂಬಾರು ಅನ್ನೋದು. ನೋಡಿ ಆ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಸ್ಟವ್ ಆಫ್ ಮಾಡೋವರೆಗೂ. ನಾನು ಆ ರೀತಿ ಮಿಕ್ಸ್ ಮಾಡ್ಕೊತಾ ಕಾಯಿಸ್ಕೊಂಡಿದ್ದೀನಿ ಸಾಂಬಾರು. ನೋಡಿ ಒಂದು 2-3 ಕುದಿ ಬಂದಿದೆ, ರೆಡಿ ಆಗಿದೆ ಕಾಶಿ ಸೊಪ್ಪಿನ ಸಾರು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.